ಶ್ರೀಗುರುಭ್ಯೋ ನಮಃ. ಪ್ರಾಣೋ ವೈ ಯಜ್ಞೇಯಂ ಸಾಮ ಮನೋ ವೈ ಯಜ್ಞೇಯಂ ಯಜುಃ ಋಗೇಕಾವೃಣುತೆ ಯಜ್ಞಂ ತಾಂ ಯಜ್ಞೋ ನಾತಿ ವರ್ತತೆ. ತೀರ್ಥಪ್ರಬಂಧ ಪ್ರವಚನಮಾಲಾಯಾಃ ಅಯಂ ಖಲು ವಿಂಶಃ ಭಾಗಃ. ಅದ್ಯ ಮಾಘಕೃಷ್ಣ ಏಕಾದಶಿ ತಿಥೌ ಪೂರ್ವಪ್ರಬಂಧಸ್ಯ ಚತುರ್ದಶಃ ಶ್ಲೋಕಃ ಅಸ್ಮಾಕಂ ಸರ್ವೇಷಾಂ ಶ್ರೋತॄಣಾಂ ಶ್ರವಣಪಥಗಾಮಿ ಭವಿಷ್ಯತಿ. ತ್ರಯೋದಶೇ ಶ್ಲೋಕೆ ಗತೇ ದಿವಸೆ ಭಗವತಃ ವಿಠ್ಠಲಸ್ಯ ಪಂಪಾಕ್ಷೇತ್ರ ನಿವಾಸಿನಃ ಸ್ತೋತ್ರ ಭಾಗಃ ಅಶ್ರಾವಿ. ತುಂಗಭದ್ರಯೋಃ ನದ್ಯೋಃ ಮಹತಿ ಭವನಾಶಿನಿ ನದ್ಯಾಃ ವರ್ಣನಂ ನಿವೃತ್ತಿಸಂಗಮಕ್ಷೇತ್ರಸ್ಯ ವರ್ಣನಮಪಿ ಸಮಾಪ್ತಂ ತಿಷ್ಠತಿ. ಪಂಪಾಧ್ಯಕ್ಷೋ ವಿರೂಪಾಕ್ಷಃ ಸಂಪದಿ ಸ್ಯಾತ್ ಸದಾಂ ಸದಾ ಯೋ ಹೇಮಗಿರಿಸೀಮಾಯಾಂ ರಾಜತೆ ರಾಜಶೇಖರಃ ಇತಿ ಅನೇನ ಶ್ಲೋಕೇನ ಪಂಪಾಧ್ಯಕ್ಷಸ್ಯ ವಿರೂಪಾಕ್ಷಸ್ಯ ಭಗವತಃ ಶಿವಸ್ಯ ಮಹತೀಂ ಸ್ತೌತಿ ವಾದಿರಾಜಃ. ತೀರ್ಥಪ್ರಬಂಧ ಪ್ರವಚನಮಾಲೆಯ ಪೂರ್ವ ಪ್ರಬಂಧವನ್ನು ನಾವೀಗ ಶ್ರವಣ ಮಾಡಬೇಕಾಗಿದೆ. ಅದರಲ್ಲಿ 13ನೇ ಶ್ಲೋಕದವರೆಗೆ ಕಳೆದ ದಿವಸ ಮುಕ್ತಾಯ ಕಂಡಿದೆ ಕಥೆ. 14ನೆಯ ಶ್ಲೋಕದಲ್ಲಿ ಆ ವಿರೂಪಾಕ್ಷನ ಮಹತ್ವವನ್ನು ವರ್ಣಿಸ್ತಾರೆ. ಪಂಪಾಕ್ಷೇತ್ರಕ್ಕೆ ಅಧಿಪತಿಯಾದಂಥ ಈ ವಿರೂಪಾಕ್ಷನು ನಮಗೆಲ್ಲರಿಗೂ ಕೂಡ ಸಂಪತ್ತನ್ನು ಕೊಡಬೇಕು. ಅವನು ರಾಜಶೇಖರನಾಗಿದ್ದಾನೆ. ಈ ಹೇಮಕೂಟ ಪರ್ವತದ ಪ್ರದೇಶದಲ್ಲಿ ಅವನು ಶೋಭಿಸ್ತಾ ಇದ್ದಾನೆ ಅಂತ ಅವನ ವರ್ಣನೆ ಇದೆ. ಈ ಹಂಪೆಯ ಒಂದು ಭೂಭಾಗ ಏನಿದೆ, ವಿಜಯನಗರದ ಅರಸರ ಒಂದು ಖ್ಯಾತವಾದಂತಹ ಸಾಮ್ರಾಜ್ಯ ಆಗಿತ್ತು. ಅದರ ಅಧಿಪತಿಯಾದವನು ವಿಜಯನಗರದ ಅರಸರ ಪ್ರಿಯ ದೈವನೂ ಕೂಡ ಆದವನು ಈ ಶಿವ. ನಮಗವನು ಸಂಪತ್ತನ್ನು ಕೊಡಬೇಕು. ಸಂಪತ್ತನ್ನು ಕೊಡೋದು ಅಂದರೆ ಜ್ಞಾನದ ಸಂಪತ್ತನ್ನು ಕೊಡಬೇಕು ಅಂತಲೇ ಅದರ ತಾತ್ಪರ್ಯ. ನಾವು ಈ ಹಿಂದೆನೇ ಅನೇಕ ಬಾರಿ ನೋಡಿದ್ದೀವಿ. ಶಿವ ಮನೋಭಿಮಾನಿಯಾದಂಥ ದೈವ. ಅವನು ರುದ್ರಸ್ತು ಮನನಾಖ್ಯಂಚ. ಶಾಸ್ತ್ರವನ್ನು ನಾವೇನು ಶ್ರವಣ ಮಾಡಿರ್ತೀವಿ ಅದರ ಮನನ ಮಾಡಿಸಬೇಕಾದಂಥ ದೇವತೆಯೇ ಈ ಶಿವ. ಹಾಗಾಗಿ ಮನನ ಸಂಪತ್ತನ್ನು ನಮಗೆ ಕೊಟ್ಟು ಆ ಮೂಲಕ ಜ್ಞಾನ ಸಂಪತ್ತನ್ನು ಕೂಡ ಆತ ನಮಗೆ ಕೊಡಿಸಬೇಕು ಅಂತ ಅವನ ಪ್ರಾರ್ಥನಾ ಇದೆ. ಈ ರುದ್ರನನ್ನ ಯಜುರ್ವೇದಾತ್ಮಕೋ ಹರಹ ಅಂತ ಹೇಳಿ ಛಾಂದೋಗ್ಯ ಉಪನಿಷತ್ನಲ್ಲಿ ಯಜುರ್ವೇದದ ಅಭಿಮಾನಿ ಅಂತ ವರ್ಣಿಸಿದ್ದಾರೆ. ಅವನು ಯಜುರ್ವೇದದ ಒಂದು ಭಾಗವಾದಂಥ ಈ ನಮಕ ಅಂತ ಏನಿದೆ, ಆ ನಮಕದಿಂದಲೂ ಕೂಡ ಪ್ರತಿಪಾದ್ಯನಾದಂಥ ಹೆದ್ದೈವ. ನಮಸ್ತೆ ರುದ್ರಮನ್ಯವೇ ಅಂತ ಸ್ತುತ್ಯನಾದವನು. ಬೃಹದಾರಣ್ಯಕ ಉಪನಿಷತ್ತಿನಲ್ಲೇ ಒಂದು ಕಡೆ ವಾಗೇವ ಋಗ್ವೇದ ಮನೋ ಯಜುರ್ವೇದ ಪ್ರಾಣ ಸಾಮವೇದ ಅಂತ ಅವನನ್ನು ವರ್ಣಿಸಿದ್ದು ಕಂಡುಬರುತ್ತದೆ. ಈ ಋಗ್ವೇದಕ್ಕೆ ವಾಕ್ ಅಭಿಮಾನಿಯಾಗಿದೆ, ಯಜುರ್ವೇದಕ್ಕೆ ಮನೋಭಿಮಾನಿಯಾದಂಥ ರುದ್ರನೋ ಅಭಿಮಾನಿಯಾಗಿದ್ದಾನೆ. ಪ್ರಾಣ ಸಾಮವೇದ, ಸಾಮವೇದಕ್ಕೆ ಮತ್ತು ಸಾಮವೇದದ ಗಾನಕ್ಕೆ ಅಭಿಮಾನಿಯಾದಂಥ ಮುಖ್ಯ ಪ್ರಾಣಿ ಏನಿದ್ದಾನೆ ಅವನು ಸಾಮವೇದಕ್ಕೆ ಅಭಿಮಾನಿಯಾಗಿದ್ದಾನೆ. ರುದ್ರನನ್ನ ಯಜುರ್ವೇದದ ಅಭಿಮಾನಿ ಅಂತ ಹೀಗೆ ಬೃಹದಾರಣ್ಯ ಉಪನಿಷತ್ತಿನಲ್ಲೇ ಮತ್ತೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ವರ್ಣಿಸಿದ್ದಿದೆ. ಈ ರುದ್ರನ ಮಹತ್ವ ಹೀಗೆ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ, ಅವನು ಸಾಮವೇದಕ್ಕೂ ಕೂಡ ಕೆಲವು ಕಡೆ ಅಭಿಮಾನಿ ಆಗ್ತಾನೆ ಅಂತ ಅನ್ನೋದನ್ನ ಗೀತಾ ತಾತ್ಪರ್ಯದ 10ನೇ ಅಧ್ಯಾಯದ ಭಾಗದಲ್ಲಿ ಒಂದು ಕಡೆ ನೋಡ್ತೇವೆ. ಋಚಃ ಶ್ರೀಹಿ ಗೀಹಿ ಉಮಾದ್ಯಾಶ್ಚ ಸಾಮ್ನಃ ಪ್ರಾಣಶಿವಾದಯ ಇತಿ ಅಭಿಮಾನಿ ಭೇದಾತ್ ಅಂತ ಅಲ್ಲಿ ಹೇಳ್ತಾರೆ.
ಈ ವಿಭೂತಿ ರೂಪಗಳನ್ನು ವರ್ಣಿಸುವ ಸಂದರ್ಭದಲ್ಲಿ ಋಗ್ವೇದಕ್ಕೆ ಲಕ್ಷ್ಮೀದೇವಿ, ಸರಸ್ವತಿ, ಭಾರತೀಯರು ಮತ್ತೆ ಪಾರ್ವತಿ ಮೊದಲಾದವರು ಕೂಡ ಅಂತ ಹೇಳಿದ್ದಾರೆ. ಹಾಗಾಗಿ ಪಾರ್ವತಿಯ ಬಳಿಕ ಬರುವಂತಹ ಇಂದ್ರನ ಪತ್ನಿಯಾದಂತಹ ಶಚೀದೇವಿ ಮೊದಲಾದವರು ಕೂಡ ಅದಕ್ಕೆ ಅಭಿಮಾನಿಯರಾಗಿರ್ತಾರೆ. ಬೃಹಸ್ಪತಿಯ ಪತ್ನಿ ತಾರೆ ಮೊದಲಾದವರು ಕೂಡ. ಸಾಮ್ನಃ ಪ್ರಾಣಶಿವಾದಯ. ಸಾಮವೇದಕ್ಕೆ ಈ ಸರಸ್ವತಿಯ ಪತಿಯಾದಂತಹ ಚತುರ್ಮುಖ, ಭಾರತೀಯ ಪತಿಯಾದ ಮುಖ್ಯ ಪ್ರಾಣ ಮತ್ತೆ ಉಮಯ ಪತಿಯಾದ ಶಿವನು ಕೂಡ ಅಭಿಮಾನಿಯಾಗಿರ್ತಾನೆ. ಆದಿ ಅಂತ ಹೀಗೆ ಹೇಳಿದ್ರಿಂದ ಈ ಉಳಿದ ದೇವತೆಗಳನ್ನು ಕೂಡ ಅನೇಕ ದೇವತೆಗಳನ್ನು, ಇಂದ್ರ ಸಾಮವೇದಕ್ಕೂ ಅಭಿಮಾನಿಯಾಗಿರ್ತಾನೆ. ಮತ್ತೆ ಇಂದ್ರನ ಪತ್ನಿಯಾದಂತಹ ಶಚೀದೇವಿ ಋಗ್ವೇದಕ್ಕೂ ಕೂಡ ಅಭಿಮಾನಿಯಾಗಿರ್ತಾಳೆ ಅಂತ ಹೀಗೆ ಅದನ್ನ ನೋಡಬೇಕು. ಈ ಋಗ್ವೇದ ಮತ್ತು ಸಾಮವೇದ ಇವುಗಳ ಒಂದು ನಡುವಿನ ಸಂಬಂಧ ಏನಿದೆ ಅದು ಬಹಳ ವಿಶಿಷ್ಟವಾದಂತಹ ಒಂದು ಸಂಗತಿ. ಅದನ್ನ ಈ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಕೂಡ ಒಂದು ಕಡೆ ವರ್ಣಿಸ್ತಾರೆ. ಇಯಮೇವ ಋಕ್ ಅಗ್ನಿ ಸಾಮ ತದೇತತ್ ಅಸ್ಯಾಂ ರುಚಿ ಅಧ್ಯೂಢಂ ಸಾಮ ತಸ್ಮಾತ್ ರುಚಿ ಅಧ್ಯೂಢಂ ಸಾಮಗೀಯತೆ. ಛಾಂದೋಗ್ಯ ಉಪನಿಷತ್ತಿನ ಮೊದಲನೇ ಅಧ್ಯಾಯದಲ್ಲಿ 6ನೇ ಖಂಡದಲ್ಲಿ ಬರುವಂತಹ ಒಂದು ಭಾಗ ಇದೆ. ಈ ಋಗ್ವೇದ ಮತ್ತು ಯಜುರ್ವೇದದಲ್ಲಿ ಯಾವ ಮಂತ್ರಗಳಿವೆ ಆ ಮಂತ್ರಗಳನ್ನೇ ಈ ಸಾಮವೇದದಲ್ಲೂ ಕೂಡ ತಗೊಂಡಿರ್ತಾರೆ. ಮತ್ತೆ ಆ ಮಂತ್ರಗಳಿಗೇನೆ ಭಿನ್ನವಾದ ಸ್ವರ ಪ್ರಸ್ತಾರವನ್ನ ಹಾಕಿ ಅದನ್ನ ಸಾಮಗಾನದ ರೂಪದಲ್ಲಿ ಹಾಡ್ತಾರೆ. 1001 ಸಾಮಗಾನದ ಶಾಖೆಗಳಿದ್ದವು ಅಂತ ಹಿಂದೆ ಕೇಳಿ ಬರ್ತದೆ. ಹೀಗೆ ಋಷಿ ಅರ್ಜುನಂ ಸಾಮಗೀಯತೆ. ಋಗ್ವೇದದ ಮಂತ್ರಗಳಲ್ಲಿ ಸಾಮದ ಪ್ರಸ್ತಾರವನ್ನ ಅಧ್ಯಾಹಾರ ಮಾಡಿ ಅದಕ್ಕೆ ಜೋಡಿಸಿ ಸಾಮಗಾನವನ್ನು ಮಾಡ್ತಾರೆ ಅಂತ ಶಾಸ್ತ್ರ ಇದೆ. ಹೀಗೆ ನಾವು ಈ ಶ್ಲೋಕದಲ್ಲಿ ನೋಡುವಂಥ ರುದ್ರನ ಮಹತ್ವ, ಅವನು ಮನೋಭಿಮಾನಿ ಅನ್ನೋದು ಮತ್ತೆ ಸಾಮವೇದಕ್ಕೆ ಅಭಿಮಾನಿ ಅನ್ನೋದು, ಯಜುರ್ವೇದಕ್ಕೆ ಅಭಿಮಾನಿ ಅನ್ನೋದ್ರಿಂದಲೂ ಕೂಡ ವ್ಯಕ್ತವಾಗಿದೆ. ಅವನನ್ನು ಇಲ್ಲಿ ಪಂಪಾಧ್ಯಕ್ಷ, ಪಂಪಾ ಕ್ಷೇತ್ರದ ಅಧಿಪತಿಯಾದವನು ವಿರೂಪಾಕ್ಷ, 3 ಕಣ್ಣಿದ್ದವನು, ಹಣೆ ಮೇಲೊಂದು ಕಣ್ಣಿದೆ. ಅವನು ನಮಗೆ ಸಂಪತ್ತನ್ನು ಕೊಡಬೇಕು, ಜ್ಞಾನದ ಸಂಪತ್ತನ್ನ. ಹೇಮಗಿರಿಯ ಸೀಮಾ ಅಂದ್ರೆ ಈ ಪಂಪಾ ಕ್ಷೇತ್ರದ ಸೀಮೆಯಲ್ಲಿ ಶೋಭಿಸ್ತಾ ಇದ್ದಾನೆ ಅಂತಿದೆ. ರಾಜತೆ ರಾಜಶೇಖರ, ರಾಜತೆ ಅಂದ್ರೆ ಶೋಭಿಸ್ತಾ ಇದ್ದಾನೆ. ಅವನನ್ನ ರಾಜಶೇಖರ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಶಿವನನ್ನ ಚಂದ್ರಶೇಖರ, ಶಶಿಶೇಖರ ಅಂತ ಹೀಗೆಲ್ಲ ಸ್ತೋತ್ರ ಮಾಡಿದ್ದು ನಮಗೆ ಗೊತ್ತಿದೆ. ರಾಜಶೇಖರ ಅನ್ನುವಂಥ ಒಂದು ಶಬ್ದ ಕೂಡ ಅವನಿಗೆ ವಿಶಿಷ್ಟವಾಗಿ ಸಲ್ಲುವಂಥ ಒಂದು ಶಬ್ದ. ಕಾರಣ ಏನಂದ್ರೆ ಎಲ್ಲ ದೇವತೆಗಳಿಗೂ ಕೂಡ ಅವನು ಹಿರಿಯನಾದವನು, ದೇವತೆಗಳ ಅಧಿಪತಿ ಅವನು, ಮಹಾದೇವ ಅನ್ನೋ ಕಾರಣಕ್ಕಾಗಿ ಅವನನ್ನ ರಾಜಶೇಖರ, ಎಲ್ಲ ದೇವ ರಾಜರಿಗೂ ಕೂಡ ಅವನು ಅಧಿಪತಿ ಅನ್ನುವ ಅರ್ಥದಲ್ಲಿ ರಾಜಶೇಖರ. ಮತ್ತೂ ಒಂದು ರಾಜಶೇಖರ ಯಾಕೆ ಅಂತಂದ್ರೆ, ಈ ರಾಜ ಅಂದ್ರೆ ಸೋಮ, ಚಂದ್ರ. ಅದಕ್ಕೆ ಅವನು ಆ ಸೋಮನನ್ನು ತನ್ನ ಶೇಖರದಲ್ಲಿ ತನ್ನ ತಲೆಯ ಮೇಲೆ ಧರಿಸಿದ್ದಾನಾದ್ರಿಂದ ಕೂಡ ಅವನನ್ನ ರಾಜಶೇಖರ ಅಂತ ಹೇಳ್ತಾರೆ. ಅದ್ಯಾಕೆ ಅವನು ಸೋಮನನ್ನ ರಾಜ ಅಂತ ಹೇಳ್ತಾರೆ ಅಂತಂದ್ರೆ, ಇದು ಇದೇ ಬೃಹದಾರಣ್ಯಕ ಉಪನಿಷತ್ನಲ್ಲಿ ತದ್ಧಾಪಿ ಬ್ರಹ್ಮದತ್ತ ಚೈಕಿತಾನೇಯೋ ರಾಜಾನಂ ಭಕ್ಷಯನ್ ವಾಚ. ಈ ಚೈಕಿತಾನೇಯ ಅಂತ ಒಬ್ಬ ಅವನು ಬ್ರಹ್ಮದತ್ತ ಮುನಿಯ ಅವನು ಚಿಕಿತಾನನ ಮಗ. ಸೋಮರಸವನ್ನು ಪಾನ ಮಾಡುವಾಗ ಹೀಗೆ ಮುಂದೆ ಮಾತಾಡಿದ ಅಂತ ಒಂದು ಕಡೆ ಇದೆ. ಸೋಮಂ ಭಕ್ಷಯನ್ ವಾಚ ಅಂತ ಹೇಳಲಿಲ್ಲ ಉಪನಿಷತ್ತು, ರಾಜಾನಂ ಭಕ್ಷಯನ್ ವಾಚ ಅಂತಿದೆ. ಆ ಸೋಮಲತೆಗೆ ಅಭಿಮಾನಿಯಾದವನು ಚಂದ್ರ. ಆ ಚಂದ್ರನನ್ನು ಚಂದ್ರ ಶಬ್ದದಿಂದ ಹೇಳದೆ ರಾಜಾ ಶಬ್ದದಿಂದ ಹೇಳಿದೆ. ಯಾಕೆಂತಂದ್ರೆ ಎಲ್ಲ ವನಸ್ಪತಿಗಳಿಗೆ ಅಧಿಪತಿಯಾದವನು ಈ ಚಂದ್ರ. ಅದಕ್ಕಾಗಿ ವನಸ್ಪತಿಗಳಿಗೆ ಅಧಿಪತಿಯಾದಂಥ ಮತ್ತೆ ಎಲ್ಲ ಬ್ರಾಹ್ಮಣ ಕುಲಕ್ಕೂ ಕೂಡ ಅಭಿಮಾನಿಯಾದವನು ಚಂದ್ರ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಆ ಎಲ್ಲ ವನಸ್ಪತಿಗಳಿಗೂ ವಿಶೇಷತಃ ಸೋಮಲತೆಗೆ ಅಭಿಮಾನಿಯಾದಂಥ ಚಂದ್ರನನ್ನ ರಾಜಾ ಶಬ್ದದಿಂದ ಉಪನಿಷತ್ತು ಹೇಳಿದೆ.
ಅದರಿಂದ ಸೋಮಶೇಖರ ಅಂತಂದ್ರು ರಾಜಶೇಖರ ಅಂತಂದ್ರು ಅರ್ಥ ಒಂದೇ ಆಗಿರ್ತದೆ. ಅದಕ್ಕಾಗಿ ಅವನನ್ನು ರಾಜಶೇಖರ ಅನ್ನೋ ಶಬ್ದದಿಂದ ಹೇಳಿದ್ದಾರೆ. ಅಂಥ ರಾಜಶೇಖರ ಇಲ್ಲಿ ಶೋಭಿಸ್ತಾ ಇದ್ದಾನೆ ಅಂತ ಈಗ ಅದರ ವರ್ಣನೆ ಇದೆ. ಪಂಪಾ ಸಂಪತ್ಕರೀಸೇಯಂ ಕಿಂಪಾಪಂ ನ ಹರೇ ನೃಣಾಂ ಯಾ ಅಧೋಮುಖೀಕರೋತ್ತೇದನ್ ನಾಮೋಚ್ಚಾರಣ ಮಾತ್ರತಃ. ಈ ಪಂಪಾ ಕ್ಷೇತ್ರದ ಮಹತ್ವವನ್ನು ಮುಂದಿನ ಶ್ಲೋಕದಲ್ಲಿ ವರ್ಣಿಸ್ತಾರೆ. ಸಜ್ಜನರಿಗೆ ಸಂಪತ್ತನ್ನು ಕೊಡುವಂತಹ ಒಂದು ಕ್ಷೇತ್ರ ಇದು. ಜ್ಞಾನ ಸಂಪತ್ತನ್ನು ಮತ್ತೆ ಧರ್ಮ ಸಂಪತ್ತನ್ನು ಕೊಡುವಂತಹ ಒಂದು ಕ್ಷೇತ್ರ ಇದು. ಅದರ ನಾಮೋಚ್ಚಾರಣ ಮಾಡಿದ್ರಿಂದಲೇ ಈ ಪಾಪವನ್ನು ತಲೆ ಕೆಳಗೆ ಮಾಡಿಬಿಡ್ತದೆ ಅಂತ ಅದರ ವರ್ಣನೆ ಇದೆ. ಅದಕ್ಕೆ ಕಾರಣ ಏನಂತಂದ್ರೆ ಈ ಪಂಪ ಅಂತ ಹೀಗಿದೆಯಲ್ಲ, ಅದನ್ನು ಹಿಂದೆ ಮುಂದೆ ಮಾಡಿದ್ರೆ ಪಾಪಂ ಅಂತ ಆಗ್ತದೆ. ಹೀಗೆ ಪಂಪ ಅನ್ನೋ ಹೆಸರನ್ನ ಹಿಂದೆ ಮುಂದೆ ಮಾಡಿದ್ರೆ ಅಥವಾ ತಲೆ ಕೆಳಗೆ ಮಾಡಿದ್ರೆ ಪಾಪಂ ಅಂತ ಏನಾಗ್ತದಲ್ಲ, ಅದನ್ನ ಅಂತ ಒಂದು ಅಕ್ಷರಗಳ ಸ್ವಾರಸ್ಯವನ್ನು ಇಟ್ಕೊಂಡು ವಾದಿರಾಜ ಸ್ವಾಮಿಗಳು ಪಂಪಾ ಕ್ಷೇತ್ರದ ಸ್ಮರಣ ಮಾತ್ರದಿಂದ ಪಾಪವು ನಷ್ಟ ಆಗಿಬಿಡ್ತದೆ ಅಂತ ವರ್ಣನೆ ಮಾಡ್ತಿರ್ತಾರೆ. ಈ ಕ್ಷೇತ್ರದಲ್ಲೇ ವಾದಿರಾಜ ಸ್ವಾಮಿಗಳು ವ್ಯಾಸರಾಜರ ಹತ್ರ ಶಾಸ್ತ್ರವನ್ನ ಶ್ರವಣ ಮಾಡಿದರು ಅಂತ ಕೇಳಿ ಬರ್ತದೆ. ಆಗ ಅಚ್ಯುತರಾಯ ಅಂತ ಚಕ್ರವರ್ತಿ ಅವನಿಗೆ ಸಂಪತ್ತಿನ ಕೊರತೆ ಆದಾಗ ವಾದಿರಾಜ ಸ್ವಾಮಿಗಳು ಅಲ್ಲಿ ಕಿಷ್ಕಿಂಧೆಯ ಗುಹೆಯಲ್ಲಿದ್ದಾಗ ವಾಲಿ ಭಂಡಾರವನ್ನ ತೋರಿಸಿ, ವಾಲಿ ಭಂಡಾರ ಸುಗ್ರೀವ ಭಂಡಾರ ಅದನ್ನು ತೋರಿಸಿ ಅವನಿಗೆ ಸಂಪತ್ತನ್ನು ಒದಗಿಸಿಕೊಟ್ರು ಅಂತ ಒಂದು ಐತಿಹ್ಯ ಕೇಳಿಬಿಡ್ತದೆ. ಮುಂದೆ ದುರ್ಗಾದೇವಿಯ ಕ್ಷೇತ್ರ ಇದೆ. ಮಾಲಾಭಿಹಿ ಸಮಲಂಕೃತ ಅತಿವಿಮಲ ಲೋಲೋಲ್ಲಸಲ್ಲೋಚನ ಶೂಲೇನ ತ್ರಿದಲೇನ ದೈತ್ಯಕಲನೆ ಕಾಲಾಯಿತೇನ ದ್ವಿಷಃ ಅಂತ ದುರ್ಗಾದೇವಿಯ ವರ್ಣನೆ ಮಾಡ್ತಾರೆ. ಹಂಪೆಯ ಆ ನದಿ ಏನಿದೆ, ತುಂಗಾ ನದಿ, ಅದರ ಆಚೆ ದಡದಲ್ಲಿ ಪಂಪಾ ಸರೋವರ ಅಂತ ತೀರ್ಥದ ಬಳಿ ದುರ್ಗಾದೇವಿಯ ದೇವಾಲಯ ಇದೆ. ಅವಳ ವರ್ಣನೆ ಇದೆ. ಅನೇಕ ಥರದ ರತ್ನಮಾಲೆಗಳನ್ನ, ಹೂವಿನ ಮಾಲೆಗಳನ್ನ ಧಾರಣೆ ಮಾಡಿದ್ದಾಳೆ. ಅತ್ಯಂತ ಸ್ವಚ್ಛವಾದ ಸ್ವರೂಪ ಇದ್ದವಳು, ಹೊಳೆಯುವಂತಹ ಕಣ್ಣಿದ್ದವಳು. ದೈತ್ಯರನ್ನು ನಾಶಪಡಿಸುವುದರಲ್ಲಿ ಅವಳು ದಕ್ಷಳು. 3 ತ್ರಿದಲೇನ ಶೂಲೇನ, ಕೈಯಲ್ಲಿ ಶೂಲವನ್ನು ಧಾರಣೆ ಮಾಡಿದ್ದಾಳೆ. ಅದಕ್ಕೆ ಶೂಲಕ್ಕೆ 3 ಚೂಪಾದಂತಹ ಅಲುಗುಗಳಿವೆ. ಹೀಗೆ ಶತ್ರುವಾದ ಮಹಿಷಾಸುರನ ಹಣೆಯ ಮೇಲೆ ತನ್ನ ಒಂದು ಅಂಗಾಲನ್ನು ಇಟ್ಟಿದ್ದಾಳೆ. ಇಟ್ಕೊಂಡು ಅವನನ್ನ, ಆ ಮಹಿಷಾಸುರನನ್ನು ನಾಶಪಡಿಸ್ತಿದ್ದಾಳೆ. ಲೋಲ ವಲಯ, ಅವಳು ಆ ರಾಕ್ಷಸರನ್ನ ಸದೆ ಬಡಿಲಿಕ್ಕೆ ತನ್ನ ಕೈಗಳನ್ನ ಎತ್ತಿದ್ರಿಂದ ಕೈಗಳಲ್ಲಿ ಆಕೆ ಧಾರಣೆ ಮಾಡಿದ ಬಳೆಗಳು ಚಂಚಲವಾಗಿ ನಾದ ಹೊರಡಿಸ್ತಾ ಇವೆ. ಹೀಗೆ ಬಾಲ, ಅನಾದಿ ಕಾಲದ ಕುಮಾರಿ ಆಕೆ. ಬಾಲ ಹಂಪಾಲಯ, ಈ ಹಂಪೆಯ ಪರಿಸರದಲ್ಲಿ ಬಾಲಹಂಪ ಅಂತ ಮತ್ತೊಂದು ಕ್ಷೇತ್ರ, ಅಲ್ಲಿ ಆಕೆ ವಾಸ ಮಾಡಿಕೊಂಡಿದ್ದಾಳೆ. ನಮಗಾಕೆ ಬಲ ಕೊಡಬೇಕು, ಜ್ಞಾನ ಕೊಡಬೇಕು ಅಂತ ಅವಳ ಸ್ತೋತ್ರ ಇದೆ. ದುರ್ಗೆಯ ಸ್ತೋತ್ರ ಅಂತಂದ್ರೆ ದುರ್ಗೆಯನ್ನ ರಾತ್ರಿಗೆ ಅಭಿಮಾನಿನಿ ಅಂತ ಅವಳನ್ನ ವರ್ಣಿಸ್ತಾರೆ. ಉಪಾಮಾ ಪೇಪೀಷ ತಮಃ ಕೃಷ್ಣ ಮತ್ಸ್ಥಿತ ಅಂತ ರಾತ್ರಿ ಸೂಕ್ತ ಅಂತ ಋಗ್ವೇದದಲ್ಲಿ ಬರುವಂತಹ ಒಂದು ಸೂಕ್ತ ಇದೆ. ತಮಃ ಕೃಷ್ಣಂ, ಕಪ್ಪು ಬಣ್ಣದ ದಟ್ಟವಾದ ಈ ಅಜ್ಞಾನವನ್ನ ಪೇಪೀಷತ್, ಅವಳು ನುಚ್ಚು ನೂರು ಮಾಡಬೇಕು ಅಂತ ದುರ್ಗೆಯ ಸ್ತೋತ್ರ ಇದೆ. ಸಾನೋ ಅಸ್ಯ ಯಸ್ಯಾವಯಂ, ನಾವು ದುರ್ಗೆಯ ಮಕ್ಕಳಾಗಿದ್ದೇವೆ, ನಮಗವಳು ರಕ್ಷಕಳಾಗಿದ್ದಾಳೆ ಅಂತ ಅದೇ ರಾತ್ರಿ ಸೂಕ್ತದಲ್ಲಿ ಕೂಡ ಅವಳ ವರ್ಣನೆ ಇದೆ. ತಮೋಭಿಮಾನಿಯ ಆದವಳು, ತಮಸ್ಸನ್ನು ನಾಶಪಡಿಸುವಂಥವಳು ಆ ದುರ್ಗಾದೇವಿ. ರಾಜಧಾನಿ ಜಯತಿಸ ಗಜಗಹ್ವರ ಸಂಹಿತ ಯತ್ರ ಭಾಂತ್ಯೆ ಗಜಮಧ್ವ ರಾಧಾಂತ ಧರಣೀಧರಾಹ. ಗಜಗಹ್ವರ ಅಂತ ಹೇಳ್ತಾರೆ. ಗಜಗಹ್ವರ ಅಂತಂದ್ರೆ ಈ ಆನೆಗೊಂದಿ ಅಂತ ಕ್ಷೇತ್ರ. ಅದರಲ್ಲಿ ಈ ಮಧ್ವ ಸಿದ್ಧಾಂತವನ್ನ ಎಲ್ಲ ಕಡೆ ಪ್ರಚಾರ ಮಾಡಿದ, ಮಧ್ವ ಸಿದ್ಧಾಂತದ ಧಾರಣೆ ಮಾಡಿದಂಥ ಈ ದಿಗ್ಗಜಗಳು, ಆಚಾರ್ಯರ ಅನೇಕ ಶಿಷ್ಯರು ಮೊದಲಾದವರು ವೃಂದಾವನದ ರೂಪದಲ್ಲಿ ಸನ್ನಿಹಿತರಾಗಿದ್ದಾರೆ.
ಈ ಆನೆಗೊಂದಿ ಅಂತ ಒಂದು ಏನಿದೆ ಅದನ್ನೇ ಗಜ ಗಹ್ವರ ಅಂತ ಹೇಳ್ತಾರೆ. ಆನೆ ಅಂದ್ರೆ ಗಜ, ಗೊಂದಿ ಅಂದ್ರೆ ಗುಹೆ, ಗಹ್ವರ ಅಂತ ಹೀಗೆ ಅದನ್ನ ವರ್ಣಿಸ್ತಾರೆ. ವಿಜಯನಗರದ ಸಾಮ್ರಾಜ್ಯ, ಅದು ಸಾಮ್ರಾಜ್ಯದ ರಾಜಧಾನಿ. ಇಲ್ಲಿ ಪದ್ಮನಾಭ ತೀರ್ಥರು ಮೊದಲಾದ ಮಧ್ವ ಶಿಷ್ಯರು ವೃಂದಾವನದಲ್ಲಿ ಇದ್ದಾರೆ. ವ್ಯಾಸರಾಜಂತ ವಿಜಯನಗರದ ಚಕ್ರವರ್ತಿಗಳಾದವರು, ಅವರು ಕೂಡ ಈ ವಿಜಯನಗರದ ಸಾಮ್ರಾಜ್ಯಕ್ಕೆ ರಕ್ಷಕರಾಗಿದ್ದರು. ವಿದ್ಯಾರಣ್ಯರಂಥ ಅದ್ವೈತ ಸಂಪ್ರದಾಯದ ಯತಿಗಳು ಕೂಡ ಈ ವಿಜಯನಗರದ ಸಾಮ್ರಾಜ್ಯಕ್ಕೆ ಮೊದಲು ಪೋಷಕರಾಗಿದ್ದರು. ಅವರು ಎಲ್ಲ ಈ ಭಾಗದವರೇ ಅಂತ ಒಂದು ಕೇಳಿ ಬರ್ತದೆ. 8 ಸಾಮಾನ್ಯವಾಗಿ ದಿಗ್ಗಜಗಳು 8: ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯ. ಈ 8 ದಿಕ್ಕುಗಳನ್ನು 8 ಆನೆಗಳು ಧಾರಣೆ ಮಾಡ್ತವೆ. ಆದರೆ ಇಲ್ಲಿ 8 ಯತಿಗಳು ಅಂತೇನು ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಅನೇಕ ಯತಿಗಳಿದ್ದಾರೆ. ಕೆಲವರು ಯತಿಗಳ ಮೂಲ ವೃಂದಾವನಗಳು ಇಲ್ಲೇನಿಲ್ಲ, ಅವರ ಮೃತ್ತಿಕಾ ವೃಂದಾವನಗಳು. ಅವನ್ನ ಸೇರಿಸಿದ್ರೆ 8 ಆಗ್ತದೆ ಅಂತ ಹೀಗೆ ವರ್ಣಿಸ್ತಾರೆ. ಇಲ್ಲಿ ಈ ಮುಂದಿನ ಶ್ಲೋಕದಲ್ಲಿ 18ನೇ ಶ್ಲೋಕದಲ್ಲಿ, ಪೂರ್ವ ಪ್ರಬಂಧದ 18ನೇ ಶ್ಲೋಕದಲ್ಲಿ ಜಯತೀರ್ಥರನ್ನ ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡಿದ್ದಾರೆ. ಹೀಗಾಗಿ ಇದೊಂದು ವಿವಾದಕ್ಕೆ ಕೂಡ ಕಾರಣ ಆಗಿದೆ. ಈ ಜಯತೀರ್ಥರ ಟೀಕಾಚಾರ್ಯರ ಮೂಲ ವೃಂದಾವನ ಇದು ಗುಲ್ಬರ್ಗಾ ಜಿಲ್ಲೆಯ ಮಳಖೇಡದಲ್ಲಿದೆಯೋ ಅಥವಾ ಈ ಆನೆಗೊಂದಿ ಇಲ್ಲಿ ಉಳಿದ ಅನೇಕ ವೃಂದಾವನಗಳೇನಿವೆ, ಪದ್ಮನಾಭ ತೀರ್ಥರು ಮೊದಲಾದವರ ವೃಂದಾವನಗಳು, ಆ ವೃಂದಾವನಗಳ ಜೊತೆಗೆ ಅದು ಇದೆಯೋ ಅಂತ ಒಂದು ವಿವಾದ ಇದೆ. ಸಹಜವಾಗಿ ಆಯಾ ಮಠದವರು ವೃಂದಾವನವನ್ನ ಎಲ್ಲಿದೆ ಅನ್ನೋದ್ರ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯಗಳನ್ನು ಹೇಳ್ತಾರೆ. ಸಾಮಾನ್ಯವಾಗಿ ಒಂದು ನನ್ನ ನಂಬಿಕೆಯಂತೆ ಜಯತೀರ್ಥರ ವೃಂದಾವನ ಮಳಕೇಡದಲ್ಲಿದೆ. ಆದರೆ ಇದ್ರ ಬಗ್ಗೆ ನಾನು ಹೆಚ್ಚಿನ ದಾಖಲೆಗಳನ್ನ ಸಂಶೋಧನೆ ಮಾಡಲಿಕ್ಕಾಗಲಿ ಅಥವಾ ಈ ಜಯತೀರ್ಥರ ವೃಂದಾವನ ಅದು ಆನೆಗೊಂದಿಯಲ್ಲಿದೆ ಅಂತ ಯಾರಾದರೂ ನಂಬಿಕೆ ಹೊಂದಿದ್ರೆ ಆ ನಂಬಿಕೆಯನ್ನ ಘಾಸಿಗೊಳಿಸ್ಲಿಕ್ಕಾಗಿ ನಾನೇನು ಪ್ರವೃತ್ತಿ ಮಾಡೋದಿಲ್ಲ. ನನಗೇನು ಮೊದಲು 30-40 ವರ್ಷದಿಂದ ಗೊತ್ತಿದೆ, ಅದನ್ನ ನಿಮ್ಮ ಎದುರಿಗೆ ಹೇಳಿದ್ದೇನೆ ಅಷ್ಟೇ. ಇದಕ್ಕೆ ಯಾವ ದಾಖಲೆಗಳನ್ನು ಯಾರು ತೋರಿಸಬೇಕು, ಅದನ್ನ ಯಾರು ಹೇಗೆ ಸಮರ್ಥನೆ ಮಾಡಬೇಕು, ಅದು ಅವರವರಿಗೆ ಬಿಟ್ಟದ್ದು. ಅದ್ರ ಬಗ್ಗೆ ನಾವು ಯಾರೂ ಕೂಡ ಈ ಉತ್ತರಾದಿ ಮಠದ ಅಭಿಮಾನಿಗಳಾಗಲಿ ರಾಘವೇಂದ್ರ ಸ್ವಾಮಿಗಳ ಮಠದ ಅಭಿಮಾನಿಗಳಾಗಲಿ ಹೆಚ್ಚು ಈ ವಿಷಯವನ್ನ ಕೆದಕದೇ ಇರೋದು ಒಳ್ಳೆಯದು ಅಂತ ನಂದೊಂದು ಸಲಹೆ, ಮತ್ತೊಂದು ನನ್ನ ವಿನಂತಿ ಕೂಡ. ಸುಧೀಂದ್ರ ತೀರ್ಥರು ಮತ್ತೆ ಶ್ರೀನಿವಾಸ ತೀರ್ಥರು, ರಾಮತೀರ್ಥರು, ಗೋವಿಂದ ಒಡೆಯರು, ಹೀಗೆ ಅನೇಕ ಜನ ವೃಂದಾವನಗಳು ಕೂಡ ಇಲ್ಲಿ ಕಾಣ್ತವೆ ಅಂತ ವರ್ಣನೆ ಮಾಡ್ತಾರೆ. ಅಕ್ಷೋಭ ತೀರ್ಥರು, ಮಾಧವ ತೀರ್ಥರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು ಇವರೆಲ್ಲ ಮಧ್ವಾಚಾರ್ಯರ ಮೂಲ ಶಿಷ್ಯರು, ಆಚಾರ್ಯರ ಸಾಕ್ಷಾತ್ ಶಿಷ್ಯರಾದವರು. ಹೀಗೆ ಅವರಲ್ಲಿ ಕೆಲವು ವೃಂದಾವನಗಳು ಇಲ್ಲಿ ಕಾಣ್ತವೆ. ಈ ನವವೃಂದಾವನದ ಒಂದು ಪ್ರದೇಶದಲ್ಲಿ 9 ವೃಂದಾವನಗಳಿರೋದ್ರಿಂದ ನವವೃಂದಾವನ ಅಂತ ಕೂಡ ಅದರ ಬಗ್ಗೆ ಪ್ರಶಂಸೆ ಮಾಡ್ತಾರೆ ಅಂತ ಒಂದು ಅಭಿಪ್ರಾಯ ಇದೆ. ಮಾಧ್ವಗ್ರಂಥಾನ್ ಸ್ವಬಂಧೂನಿವ ಸರಸಹೃದ ಆಲಿಂಗ್ಯ ವಿಜ್ಞಾತ ಭಾವ ಸಂಯೋಜ್ಯ ಅಲಂಕೃತಾಭಿ ಸ್ವಸಹಜ ಮತಿ ಸಂಭೂತ ವಾಗ್ಭಿರ್ವಧೂಭಿ. ಮುಂದೆ ಈ ಮಳಖೇಡದಲ್ಲಿರುವಂತಹ ಜಯತೀರ್ಥರನ್ನ ವರ್ಣಿಸ್ತಾರೆ. ಇದಾದ ಬಳಿಕ ತಿರುಪತಿಯಲ್ಲಿರುವಂತಹ ವೆಂಕಟರಮಣನನ್ನ ವರ್ಣಿಸ್ತಾರೆ. ಆನೆಗೊಂದಿ ಕ್ಷೇತ್ರ ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಇರುವಂಥದ್ದು. ಅಲ್ಲಿಂದ ಮುಂದೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಮಳಖೇಡದ ಕ್ಷೇತ್ರ, ಮುಂದೆ ಆಂಧ್ರ ಪ್ರದೇಶದಲ್ಲಿರುವಂತಹ ಒಂದು ತಿರುಪತಿಯ ಕ್ಷೇತ್ರ. ಹೀಗೆ ಆಚಾರ್ಯ ವಾದಿರಾಜ ಸ್ವಾಮಿಗಳು ಇದನ್ನೆಲ್ಲ ವರ್ಣಿಸಿದ್ದಾರೆ ಅಂತ ನೋಡಬೇಕು. ಜಯತೀರ್ಥರು ಆಚಾರ್ಯರು ಬರೆದ ಈ ಗ್ರಂಥಗಳಿವೆ, ಸರ್ವಮೂಲ ಗ್ರಂಥಗಳು. ಅದರಲ್ಲಿ 18 ಗ್ರಂಥಗಳಿಗೆ ಸುಮಾರು 37 ಅಥವಾ 50 ಗ್ರಂಥಗಳನ್ನು ಆಚಾರ್ಯರು ರಚನೆ ಮಾಡಿದರು ಅಂತ ಹೇಳ್ತಾರೆ. ಅದರಲ್ಲಿ 18 ಗ್ರಂಥಗಳಿಗೆ ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ, ಗೀತಾಭಾಷ್ಯ, ಗೀತಾ ತಾತ್ಪರ್ಯ, ದೃಗ್ಭಾಷ್ಯ, ದಶಪ್ರಕರಣ, ಹೀಗೆ ಅನೇಕ ಗ್ರಂಥಗಳಿಗೆ ಅವರು
ವ್ಯಾಖ್ಯಾನಗಳನ್ನು ಬರೆದರು. ಆ ವ್ಯಾಖ್ಯಾನಗಳಿಗೆ ಮತ್ತಷ್ಟು ಉಪವ್ಯಾಖ್ಯಾನಗಳು, ಆಚಾರ್ಯರು ಬರೆದಿದ್ದಕ್ಕೆ ಭಾಷ್ಯ ಅನುವ್ಯಾಖ್ಯಾನ ಅಂತ ಕರೀತಾರೆ. ಜಯತೀರ್ಥರು ಬರೆದ ವ್ಯಾಖ್ಯಾನಗಳನ್ನು ಟೀಕೆ ಅಂತ ಕರೀತಾರೆ. ಜಯತೀರ್ಥರು ಬರೆದ ಟೀಕೆಗಳಿಗೆ ಮತ್ತೆ ವ್ಯಾಖ್ಯಾನ ಮಾಡಿದ್ದು ರಾಘವೇಂದ್ರ ಸ್ವಾಮಿಗಳು, ರಘುತ್ತಮ ತೀರ್ಥರು, ವಾದಿರಾಜ ಸ್ವಾಮಿಗಳು ಮೊದಲಾದವರು. ಅದಕ್ಕೆಲ್ಲದಕ್ಕೂ ಟಿಪ್ಪಣಿಗಳು ಅಂತ ಕರೆಯೋದು ರೂಢಿಯಲ್ಲಿ ಬಂದಿದೆ. ವಸ್ತುತಃ ಎಲ್ಲವೂ ಕೂಡ ವ್ಯಾಖ್ಯಾನಗಳೇ ಅಷ್ಟೇ. ಆಯಾ ಕಾಲಕ್ಕೆ ಯಾವ್ಯಾವ ವಿಚಾರಧಾರೆಗಳು ಮತ್ತೆ ಹೊಸದಾಗಿ ಪ್ರಸ್ತುತ ಆಗ್ತವೆ ಅವುಗಳನ್ನೆಲ್ಲ ಸೇರಿಸಿ ಇವರು ತಮ್ಮ ಕಾಲಕ್ಕೆ ಹೊಸದಾಗಿ ಅದನ್ನು ವ್ಯಾಖ್ಯಾನಿಸಿರ್ತಾರೆ ಅಂತ ತಿಳ್ಕೊಳ್ಬೇಕಷ್ಟೆ. ಜಯತೀರ್ಥರು ಏನ್ ಮಾಡಿದ್ರು, ತಾನು ಬರೆದ ಟೀಕೆಯನ್ನ ಆ ಮಧ್ವಾಚಾರ್ಯರ ಗ್ರಂಥಗಳಿಗೆ ಹೊಂದಿಸಿ ಒಂದು ವಿವಾಹ ಮಾಡಿಕೊಟ್ರು ಅಂತ ಅದನ್ನ ಸಾಹಿತ್ಯದ ಸೌಂದರ್ಯದ ಮೂಲಕವಾಗಿ ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಮಧ್ವಾಚಾರ್ಯರು ರಚನೆ ಮಾಡಿದಂತಹ ಈ ಸೂತ್ರ ಭಾಷ್ಯ ಮೊದಲಾದ ಗ್ರಂಥಗಳಿವೆಯಲ್ಲ, ಅವನ್ನೆಲ್ಲ ಸ್ವಬಂಧುನಿವ ತನ್ನ ಬಾಂಧವರಂತೆ, ಮನೆಗೆ ಬಂದ ಬಾಂಧವರಂತೆ ಸ್ವಾಗತಿಸಿ ಸರಸ ಹೃದಯ ಸ್ನೇಹಪೂರ್ಣವಾದ ಮನಸ್ಸಿನಿಂದ ಆಲಂಗಿಸಿ ತಬ್ಬಿಕೊಂಡು ವಿಜ್ಞಾತ ಭಾವ ಅವರ ಅಭಿಪ್ರಾಯವನ್ನು ತಿಳಿದುಕೊಂಡು, ಆಚಾರ್ಯ ಗ್ರಂಥದ ಅಭಿಪ್ರಾಯಗಳನ್ನು ತಿಳಿದುಕೊಂಡು, ಆ ಬಾಂಧವರ ಅಭಿಪ್ರಾಯಗಳನ್ನು ತಿಳಿದುಕೊಂಡು, ಅದು ಹೇಗೆ ಅಂತಂದ್ರೆ, ಒಬ್ಬ ಕನ್ಯಾಪಿತನಾದವನು ಆಗಮಿಸಿದ ಆ ವರನ ಕಡೆಯವರನ್ನ ಸ್ವಾಗತಿಸಿ ಅವರ ಅಭಿಪ್ರಾಯಗಳನ್ನು ತಿಳ್ಕೊಂಡು ಅವರ ಅಗತ್ಯಗಳಿಗೆ ತಕ್ಕಂತೆ ತನ್ನ ಹೆಣ್ಣು ಮಗಳನ್ನ ಅವರಿಗೆ ಮದುವೆ ಮಾಡಿ ಅವ್ರ ಮನೆಗೆ ಒಪ್ಪಿಸಿಕೊಡ್ತಾನೆ. ಮತ್ತೆ ಆ ತನ್ನ ಅಳಿಯನಾದವನಿಗೆ ಜೀವನೋಪಾಯಕ್ಕೆ ತಾನು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ವರದಕ್ಷಿಣೆ ಮೊದಲಾದವುಗಳನ್ನ, ಸಂಪತ್ತು ಮೊದಲಾದವುಗಳನ್ನು ಕೂಡ ತನ್ನ ಮಗಳು ಮತ್ತೆ ಅಳಿಯ ಸುಖವಾಗಿ ಬದುಕಬೇಕು ಅನ್ನುವ ಒಂದು ಉದ್ದೇಶದಿಂದ ಸಾಧ್ಯವಾದ ಪ್ರಯತ್ನಗಳನ್ನು ಕೂಡ ಮಾಡ್ತಾನೆ. ಹಾಗೆ ಜಯತೀರ್ಥರು ತನ್ನ ಟೀಕಾ ಶಬ್ದ ಏನಿದೆ ಅದು ಸ್ತ್ರೀಲಿಂಗ, ಹಾಗಾಗಿ ಅದನ್ನೇ ವಧು ಅಂತ ವಾದಿರಾಜ ಸ್ವಾಮಿಗಳು ವರ್ಣಿಸ್ತಾರೆ. ಆಚಾರ್ಯರ ಗ್ರಂಥಗಳೇನಿವೆ ಅವು ಗ್ರಂಥ ಶಬ್ದ ಪುಲ್ಲಿಂಗ, ಮಾಧ್ವ ಗ್ರಂಥ ಅನ್ನಂತಿದೆ. ಗ್ರಂಥ ಶಬ್ದ ಪುಲ್ಲಿಂಗ ಆದ್ರಿಂದ ಅದು ವರ. ಹೀಗೆ ಆ ವರನಿಗೆ, ಮಾಧ್ವ ಗ್ರಂಥವೆಂಬ ವರನಿಗೆ ತನ್ನ ಟೀಕೆ ಎಂಬ ವಧುವನ್ನು ಕೊಟ್ಟು ಮದುವೆ ಮಾಡಿದರು. ವೃತ್ತಿ ಪ್ರೌಢ ವೃತ್ತಿಶ್ಚ ವೃತ್ತಿ ಅಂತಿದೆ. ಟೀಕೆಯಲ್ಲಿ ಅನೇಕ ವಿವಿಧ ಮತಗಳ ವಿಮರ್ಶೆ ಇದೆ. ಇಲ್ಲಿ ಅಳಿಯನಿಗೆ ಮತ್ತೆ ಮಗಳಿಗೆ ಅನೇಕ ಸಂಪತ್ತು ಮೊದಲಾದವುಗಳನ್ನ, ಜೀವನೋಪಾಯಗಳನ್ನ ಕೊಡ್ತಾರೆ. ಮತ್ತೆ ಬುಧ ಹೃದಯ ಗೃಹಂ, ಯಾರಾದರೂ ಅತ್ಯಂತ ಶ್ರೀಮಂತರಾದವರು ಒಂದು ಮನೆಯನ್ನು ಕೂಡ ತನ್ನ ಮಗಳು ಅಳಿಯನಿಗೆ ಕೊಟ್ಟಿರ್ತಾರೆ. ಜಯತೀರ್ಥರು ತನ್ನ ಟೀಕೆಯ ರಚನೆಯ ಮೂಲಕ ಎಲ್ಲ ವಿದ್ವಾಂಸರ ಮನವನ್ನು ಕೂಡ ತಣಿಸಿದ್ದಾರೆ. ಅವರ ಮನಸ್ಸಿಗೆ ತೃಪ್ತಿಯಾಗುವಂತಹ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗೆ ಆ ಜಯತೀರ್ಥರ ಗ್ರಂಥಗಳನ್ನ, ಅವರ ಟೀಕೆಗಳನ್ನ ಒಂದು ವಿಶಿಷ್ಟ ರೀತಿಯಲ್ಲಿ ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡಿದ್ದಾರೆ. ಇದರ ಬಳಿಕ ಮುಂದೆ ಇರುವಂತಹದ್ದು ಶ್ಲೋಕ ಅಂದ್ರೆ, ಶ್ರೀವೆಂಕಟಲಸಚ್ಛೈಲ ವಾಸಿ ದಾಸೀಕೃತಾಮರಃ ಛಾಯಾ ಪಾತುಮಾಂ ನಿತ್ಯಂ ಶ್ರೀನಿವಾಸ ಸುರದ್ರುಮಃ. ಈ ಒಂದು ದೊಡ್ಡ ಪರ್ವತದಲ್ಲಿ ಇರುವಂತಹ ಒಂದು ವೃಕ್ಷ ಅಲ್ಲಿ ಬರುವಂತವರಿಗೆಲ್ಲರಿಗೂ ಕೂಡ ಹೇಗೆ ನೆರಳು ಕೊಡ್ತದ, ಹಾಗೆ ಈ ಶ್ರೀನಿವಾಸನೆಂಬ, ವೆಂಕಟರಮಣನೆಂಬ ಒಂದು ವೃಕ್ಷ ಅದೆಲ್ಲ ನಮಗೂ ಕೂಡ ನೆರಳನ್ನು ಕೊಡಬೇಕು, ನೆರಳನ್ನು ಕೊಟ್ಟು ನಮ್ಮನ್ನ ಕಾಪಾಡಬೇಕು. ಛಾಯಾ ಪಾತುಮಾಂ ನಿತ್ಯಂ ಶ್ರೀನಿವಾಸ ಸುರದ್ರುಮಃ ಅಂತ ಹೀಗೆ ಅದರ ವರ್ಣನೆ ಇದೆ. ಈ ವೆಂಕಟರಮಣರೆಂಬ ಒಂದು ವೃಕ್ಷ ಏನಿದೆಯಲ್ಲ, ಒಂದು ಕಲ್ಪವೃಕ್ಷ, ಅದು ಎಲ್ಲಿದೆ ಅಂತಂದ್ರೆ ಶ್ರೀ ವೆಂಕಟ ಪರ್ವತವೆಂಬ ಪರ್ವತದ ಮೇಲಿದೆ. ದಾಸೀಕೃತಾಮರಃ, ಮಹಾವೃಕ್ಷಗಳು ಉಳಿದ ಸಣ್ಣ ಸಣ್ಣ ವೃಕ್ಷಗಳನ್ನೆಲ್ಲ ಕುಬ್ಜಗಳನ್ನಾಗಿ ಮಾಡಿ ತಾವು ಗಗನದ ಎತ್ತರಕ್ಕೆ ಗಗನಚುಂಬಿಯಾಗಿ ಬೆಳೆದು ನಿಂತಿರ್ತವೆ. ಹಾಗೆ ವೆಂಕಟರಮಣನು ಕೂಡ ಉಳಿದ ದೇವತೆಗಳನ್ನ ತನ್ನ ದಾಸನನ್ನಾಗಿ ಮಾಡಿಕೊಂಡಿದ್ದಾನೆ.
ಇವನು ಕಲ್ಪವೃಕ್ಷ ಬೇಡಿದ್ದೆಲ್ಲವನ್ನು ಹೇಗೆ ಕೊಡ್ತದ ಹಾಗೆ ಈ ವೆಂಕಟರಮಣನು ಕೂಡ ತನ್ನ ಭಕ್ತರಾದವರಿಗೆ ಎಲ್ಲವನ್ನೂ ಕೊಡುವಂಥವನು. ಛಾಯೆಯ ಪಾತುಮಾಂ ನಿತ್ಯಂ, ಸಂಸಾರದ ಒಂದು ಬೇಗೆಯಲ್ಲಿ ಬೆಂದವರಿಗೆ ತಂಪಾದಂತಹ ನೆರಳನ್ನ ಇವನು ಕೊಡಬೇಕು. ದೃಷ್ಟ್ವಾ ದಿಶಿ ದಿಶಿ ಸ್ವೀಯಾನ್ ದಯೆಯ ಪಾಲಯನ್ನಿವ ವರ್ತತೆ ವಿಶ್ವತಶ್ಚಕ್ಷು ವೆಂಕಟೇಶ್ವರ. ಅವನ ಮಹಿಮಾ ಎಂಥದ್ದಿದೆ ಅಂತಂದ್ರೆ, ಯಾರಾದರೂ ಒಬ್ಬ ವ್ಯಕ್ತಿ ಸುತ್ತಮುತ್ತಲಿನವ್ರನ್ನೆಲ್ಲ ನೋಡಬೇಕು ಅಂತಿದ್ರೆ ಯಾವುದಾದ್ರೂ ದೀಪಸ್ತಂಭ ಅಥವಾ ಒಂದು ಕಂಬವನ್ನು ಏರಿದ್ರೆ ಸುತ್ತಮುತ್ತಿಂದ ಎಲ್ಲವೂ ಕೂಡ ಕಾಣಿಸ್ತದೆ. ಇದು ನಿಮಗೆ ಗೊತ್ತಿರ್ತದೆ. ಯಾವುದಾದ್ರೂ ವನದಲ್ಲಿ ಅಲ್ಲಿ ಅರಣ್ಯ ಪಾಲಕರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎತ್ತರವಾದ ಒಂದು ಟವರ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಹೋಗಿ ನಿಂತರೆ ಸುತ್ತಮುತ್ತಲು ನಡೆಯುವಂತಹ ಅನೇಕ ವಿದ್ಯಮಾನಗಳೆಲ್ಲ ಕಾಣುವಂತೆ ವ್ಯವಸ್ಥೆ ಇರ್ತದೆ. ಅಂಥ ಒಂದು ಸಂಗತಿಯನ್ನ ವಾದಿರಾಜ ಸ್ವಾಮಿಗಳು ಇಲ್ಲಿ ಸ್ವೀಕಾರ ಮಾಡಿದ್ದಾರೆ. ಎಲ್ಲಾ ದಿಕ್ಕಿನಲ್ಲಿಯೂ ಸುತ್ತಮುತ್ತಲು ಮೇಲೆ ಕೆಳಗೆ ಪ್ರಪಂಚದ ವಿಶ್ವದ ಸಕಲ ಕಡೆ ಇರುವಂತಹ ತನ್ನ ಭಕ್ತರನ್ನ ಕೃಪೆಯಿಂದ ನೋಡಿ ಅವರನ್ನ ಪಾಲಿಸಬೇಕಾಗಿದೆ ಇವನು. ಅದಕ್ಕಾಗಿ ಆ ಭಕ್ತರು ಎಲ್ಲೆಲ್ಲಿದ್ದಾರೆ ಅಂತ ನೋಡ್ಲಿಕ್ಕಾಗಿಯೇ ವಿಶ್ವತಶ್ಚಕ್ಷುವಾದಂತಹ ವಿಶ್ವತಶ್ಚಕ್ಷುರುತ ವಿಶ್ವತೋಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್ ಅಂತ ಋಗ್ವೇದದಲ್ಲಿದೆ. ವಿಶ್ವತೋ ಹಸ್ತೌತ ವಿಶ್ವತಸ್ಪಾತ್ ಅಂತ ಯಜುರ್ವೇದದ ಮಹಾನಾರಾಯಣ ಉಪನಿಷತ್ನಲ್ಲಿ ಅವನ ವರ್ಣನೆ ಕಾಣ್ತದೆ. ಅಂತ ವಿಶ್ವತಶ್ಚಕ್ಷುವಾದಂತಹ ಆ ವೆಂಕಟೇಶ್ವರ ಆ ವೆಂಕಟ ಪರ್ವತದಲ್ಲಿ ವಾಸ ಮಾಡಿಕೊಂಡು ಇದ್ದು ಆ ಜನರನ್ನ ತನ್ನ ಬಳಿಗೆ ಸೆಳೀತಾ ಇದ್ದಾನೆ ಅಂತ ಅವನ ವರ್ಣನವನ್ನ ಇಲ್ಲಿ ಮಾಡ್ತಾರೆ. ಅದರೊಂದಿಗೆ ಈ ಪೂರ್ವ ಪ್ರಬಂಧದ 20ನೆಯ ಶ್ಲೋಕದ ವರ್ಣನ ಮುಕ್ತಾಯ ಕಂಡಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.